ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ತಡಿಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆ ತಂದಿದೆ. ಬಟ್ ಈ ಸುಗ್ರೀವಾಜ್ಞೆ ಬಂದಿದೆ ಅಂತ ಗೊತ್ತಿದ್ರು ಕೂಡ ಫೈನಾನ್ಸ್ ಏಜೆಂಟ್ಗಳು ತಲೆ ಕೆಡಿಸ್ಕೊಳ್ತಾರೆ. ನೋಡಿ, ಕೇವಲ 100 ರೂಪಾಯಿ ಕೊಡ್ಲಿಲ್ಲ ಅಂತ ಬಂದು ಜಗಳಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ವಾರಕ್ಕೆ 650 ರೂಪಾಯಿಯನ್ನ ಬಸವರಾಜನವರು ಕಟ್ತಾ ಇದ್ರು. ನಿನ್ನೆ 550 ರೂಪಾಯಿಯನ್ನ ಕಟ್ಟಿ 100 ರೂಪಾಯಿಯನ್ನ ಪಾಪ ಬಾಕಿ ಉಳಿಸ್ಕೊಂಡ್ರು. 100 ರೂಪಾಯಿ ಕಟ್ಟಲಿಲ್ಲ ಅಂತ ಮನೆ ಬಳಿ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನು ಮಾಡಿದ್ದಾರಂತೆ. 100 ರೂಪಾಯಿಗೆ ಗಲಾಟೆ. ಬೆಳಗಾವಿಯ ಸವದತ್ತಿ ಪಟ್ಟಣದಲ್ಲಿ ಘಟನೆ ಆಗಿರೋದು. ಗ್ರಾಮೀಣ ಕೂಟ ಎಂಬ ಫೈನಾನ್ಸ್ ಕಂಪನಿಯಿಂದ 55,000 ರೂಪಾಯಿನ ಅವರು ಸಾಲ ಪಡೆದಿದ್ರು. 55,000 ರೂಪಾಯಿ ಪಡೆದು ನೋಡಿ, ಫಸ್ಟ್ ಗಲಾಟೆ ವಿಜುವಲ್ಸ್ ನೋಡ್ತಾರೆ. ನೀ ಯಾಕೆ ಬಂದಿಲ್ಲ ಮಟ ಎದಕ್ಕೆ ಬಂದಿ ಅದನ್ನ ಹೇಳ ನನಗೆ ಕೊಟ್ಟ ಹೇಳ ಮಟ ಕೇಳ. ನಿನಗೆ ನಾ ಮನಿಗೆ ಬಂದಿನಿ, ನಾ ಮನಿಗೆ ಬಂದಿನಿ. ಯಾವ ಅಮೌಂಟ್ ಕಡಿಮೆ ಕೊಟ್ಟ ಎಲ್ಲ ಕೊಟ್ಟಿಲ್ಲ. ನಿನಗೆ ಏನಾರು ರೊಕ್ಕ ಕೊಡೋದೈತಣ್ಣ. ನೀ ಎದಕ್ ಬಂದಿ ಇಲ್ಲಿ ಮಟ ಅದನ್ನ ಅಷ್ಟೇ ಹೇಳ. ನೀ ಎದಕ್ ಬಂದಿ ಅಮೌಂಟ್ ಎಷ್ಟೈತಿ ಯಾ ತಗದ್ ನೋಡ. ಎಲ್ಲ ಅಮೌಂಟ್ ಕೊಟ್ಟಿಲ್ಲ. ಈಗ ನೀ ಮನಿಗೆ ಎದಕ್ ಬಂದಿ? ನಾನು ಯಾರ್ ಕಡಿಮೆ ಕೊಟ್ಟಾರ? ನನ್ನೊಂದ್ ಬಿಟ್ಟು ನನಗೆ ಉಸಲ ಕಟ್ಟದಿಂದ ಇನ್ನೊಂದ್ ಬಿಟ್ಟಂದ್ರ ನಾನು ಹಾಕರ್ ನಿನ್ 100 ರೂಪಾಯಿ ತೋ. ಇಲ್ಲಿ ಮಟ ಮನಿ ಮಟ ನಾ ಕಟ್ಟಿದ ಮ್ಯಾಗ ನೀವು ಬಂದಿರಿ. ನೀನು ಬಂದಿ. ಇಲ್ಲ ಏನ್ ಸಮಸ್ಯೆ ಇಲ್ಲ ಹೇಳ್ರಿ. ನಿಮ್ದು ಏನ್ ಸಮಸ್ಯೆ ಹೇಳ್ರಿ ಸರ್. ನೋಡಿ ಹಾ ಮಾತಾಡ್ರಿ. 12 ಗಂಟೆ ಕುಣತ್ರು. ಅಲ್ಲ ಮತ್ತೆ ಕಾಗದ ಪತ್ರ ಕೇಳಬಾರ್ದ್ರಿ. ಮತ್ತೆ ಕಾಗದ ಪತ್ರ ಕೇಳಿ ಮತ್ತೆ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಸುಗ್ರೀವಾಜ್ಞೆ ಇದೆ, RBI ಗೈಡ್ಲೈನ್ಸ್ ಇದೆ. ಇವ್ರ ತಲೆಗೆ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಆಮೇಲೆ 100 ರೂಪಾಯಿಗೋಸ್ಕರ ಇಬ್ರಿಬ್ರು ಸಿಬ್ಬಂದಿಗಳು ಬೈಕಲ್ಲಿ ಬಂದಿದಾರಲ್ಲ, ಇದೊಳ್ಳೆ ಬೆಟ್ಟ ಆಗದು ಇಲಿನ್ ಹಿಡ್ದಂಗ್ ಆಗಿಲ್ಲ ಇವ್ರ ಕತೆ ಅಂತ. ಹೌದು ಮಮತಾ, ಈ ಕಡೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಈ ತರ ಬಹಳಷ್ಟು ಘಟನೆಗಳನ್ನ ನೋಡಕ್ ಸಿಗ್ತಾ ಇರುವಂತದ್ದು. 100 ರೂಪಾಯಿ ವಸೂಲಿ ಮಾಡಕ್ಕೆ 100 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತಾರೆ. ಮತ್ತೆ ಅದು 100 ರೂಪಾಯಿನೂ ಕೂಡ ಏನು ಸಾಲ ಪಡೆದ್ರೆ ಅವರೇ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಹೀಗಾಗಿ ತಾವು ನೋಡ್ಬೋದು ವಿಜುವಲ್ಗಳಲ್ಲಿ ಯಾವ ತರ ಗಲಾಟೆಯನ್ನ ಮಾಡ್ಕೊಳ್ತಿದ್ದಾರೆ ಕೇವಲ 100 ರೂಪಾಯಿಗಾಗಿ. ಏನು ಗ್ರಾಮೀಣ ಕೂಟ ಎಂಬ ಫೈನಾನ್ಸ್ ಇದೆ, ಈ ಫೈನಾನ್ಸ್ ಅವರು ಎಲ್ಲಾ ಕಡೆ ಸವದತ್ತಿ ನಗರ ಮತ್ತು ತಾಲೂಕಿನಂತೆ ಎಲ್ಲಾ ಕಡೆ ಹಣವನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಜನರನ್ನ ಪೀಕಿಸಿ ಅವರಿಗೆ ತೊಂದರೆಯನ್ನು ಕೊಟ್ಟು ಅವರಿಗೆ ಚಿತ್ರಹಿಂಸೆಗಳನ್ನು ನೀಡಿ ಹಣವನ್ನು ವಾಪಸ್ ಬಿಡ್ತಾ ಇರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್. ಒಟ್ನಲ್ಲಿ ಈಗ ಅಗ್ರೆಸಿವ್ ಆಗಿ ಇವ್ರು ರಿಕವರಿ ಮಾಡ್ಕೊಳಕ್ ಬಂದಿರೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಈಗ ಈ ವಿಡಿಯೋನ ಇವ್ರೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ರೆ, ಪೊಲೀಸರ ಗಮನಕ್ಕೆ ಬಂದ್ರೆ 100 ರೂಪಾಯಿ ಸಲುವಾಗಿ ಇವ್ರು ಜೈಲಿಗೂ ಹೋಗಿ ಬರ್ಬೇಕಾಗಲ್ವಾ? ತಲೆ ಬೇಕಲ್ವಾ ಸ್ವಲ್ಪ ಅದು.